ನಮಸ್ತೆ ಸ್ನೇಹಿತರೆ, ಇಂದು ನೀವು ಕೇಳುತ್ತಿರುವ ಕತೆ ಬೈ ಟು ಕಾಫಿ. ಸಂಜೆ ಮಳೆಯಲ್ಲಿ ಕಾಲೇಜಿನಿಂದ ಮನೆಗೆ ಬಸ್ ಹತ್ತಿ ಹೋಗುವಾಗ ಕಿಟಕಿ ಪಕ್ಕ ಸೀಟ್ ಸಿಕ್ಕು ಒದ್ದೆ ಕೈಗಳನ್ನು ಒರೆಸಿಕೊಂಡು ಅರ್ಧ ಮುಚ್ಚಿರೋ ಕಿಟಕಿನ ಪೂರ್ತಿ ಮುಚ್ಚೋ ವ್ಯರ್ಥ ಪ್ರಯತ್ನ ಮಾಡುವಾಗ ಎಲ್ಲರೂ ನನ್ನನ್ನೇ ನೋಡುವುದು ಅರಿವಾಯಿತು. ಸುಮ್ಮನೆ ಮೊಬೈಲ್ ತೆಗೆದು ಅದಕ್ಕೊಂದು ಇಯರ್ಫೋನ್ ಚುಚ್ಚಿ ಹಾಡು ಕೇಳುತ್ತಾ ಕಿಟಕಿ ಹೊರಗಿನ ಪ್ರಪಂಚ ನೋಡ್ತಾ ಕೂತಿದ್ದೆ. ಕತ್ಲಾಗಿತ್ತು ಅಂತಲೋ ಮಳೆ ಅಂತಲೋ ಜನ ತುಂಬಾ ರಶ್ ಇದ್ರು. ನಮ್ಮ ಬಸ್ಸಿಗೆ ಹತ್ತಿದ್ರು. ಎಲ್ಲರೂ ಅರ್ಧ ಒದ್ದೇನೆ ಆಗಿದ್ರು. ಯಾವುದೋ ಹಾಡಿನಲ್ಲಿ ಮಗ್ನಳಾಗಿದ್ದ ನನಗೆ ಒಮ್ಮೆಲೆ ಈ ಹಾಡು ಕೇಳಿ ಇಯರ್ಫೋನ್ ತೆಗಿಬೇಕನ್ಸಿತ್ತು. ತೆಗ್ದಾಗ ಕೇಳಿದ್ದು, ನೆನಪಿದೆಯೇ ಮೊದಲ ನೋಟ, ನೆನಪಿದೆಯೇ ಮೊದಲ ಸ್ಪರ್ಶ, ನೆನಪಿದೆಯೇ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆಯೇ ಮೊದಲ ಕನಸು, ನೆನಪಿದೆಯೇ ಮೊದಲ ಮುನಿಸು, ನೆನಪಿದೆಯೇ ಕಂಬನಿ ತುಂಬಿ ನೀನತ್ತ ಸಾಂತ್ವನ, ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ. ಕೆಲವೊಂದು ಹಾಡುಗಳೇ ಹಾಗೆ ನೆನಪುಗಳಿಗೆ ನೆಪವಾಗಿ ಹಿಂದಕ್ಕೆ ಕೊಂಡೊಯ್ದು ಬಿಡುತ್ತವೆ. ಅದರಲ್ಲೂ ಮೊದಲ ಪ್ರೀತಿಯ ನೆನಪುಗಳು ಹತ್ತಿದಂತೆ ನೆನೆದಷ್ಟು ಭಾರ. ಈ ಮೊದಲ ಪ್ರೀತಿಯ ಮೊದಲುಗಳೆಲ್ಲವೂ ವಿಚಿತ್ರ ಮತ್ತು ವಿಶೇಷ. ಯಾಕಂದ್ರೆ ಈ ಮೊದಲುಗಳೆಲ್ಲವೂ ಕೇವಲ ಮೊದಲುಗಳಷ್ಟೇ ಅಲ್ಲ, ಅವು ಮತ್ತೆಂದೂ ಮರಿಕಳಿಸದ ಕೊನೆಯ ಮೊದಲುಗಳು. ಆ ನೋಟ, ಸ್ಪರ್ಶ ಎಲ್ಲವೂ ರೋಮಾಂಚನವೇ. ಪ್ರೀತಿಯಲ್ಲಿ ಕನಸು ಮುನಿಸುಗಳೆರಡು ಅವಳಿ ಜವಳಿ ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ ಸಾಲಂತೂ ಪ್ರೀತಿಯ ಆಳವನ್ನು ಅಳೆದು ಹಾಡಿದಂತೆ ಕೇಳುತ್ತೆ. ನೆನಪಿದೆಯೇ ಮೊದಲ ಕವನ, ನೆನಪಿದೆಯೇ ಮೊದಲ ಪಯಣ, ನೆನಪಿದೆಯೇ ಮೊದಲ ದಿನದ ಭರವಸೆಯ ಸರಿ. ಪ್ರೀತಿಯಲ್ಲಿರುವವರೆಲ್ಲರ ಒಂದು ರೀತಿಯೇ ಕವಿಗಳೇ, ಅಥವಾ ಅವರು ಅನಿಸಿದ್ದು ಹೇಳಿದ್ರೂ ಆ ಮಾತುಗಳು ಕವನದಂತೆ. ಪ್ರೀತಿಸುವ ಹುಡುಗ ಹುಡುಗಿಯ ಜೊತೆ ಹೋಗುವ ಮೊದಲ ಪಯಣವಂತೂ ಹೆಜ್ಜೆ ಹೆಜ್ಜೆಗೂ ಸಮಯ ನಿಂತು ಬಿಡಲಿ ಅನ್ಸೋದಂತೂ ಸುಳ್ಳಲ್ಲ. ಪ್ರೀತಿಯನ್ನು ಒಪ್ಪುವಾಗ ಅದೊಂದು ನಂಬಿಕೆ, ಭರವಸೆ ಕಂಗಳಲ್ಲಿ ತುಂಬಿ ತುಳುಕುತ್ತಲ್ಲ ಆ ಕ್ಷಣ. ಅದನ್ನು ಮರೆಯೋಕೆ ಹೇಗೆ ಸಾಧ್ಯ? ಹೇ ಪ್ರೀತಿ ಹುಡುಗ, ಕೋಟಿ ಜನುಮ ಜೊತೆಗಾರ, ನನ್ನ ಕತೆಗಾರ. ಹೌದಲ್ವಾ? ಈ ಪ್ರೀತಿ ಶುರು ಆದ್ಮೇಲೆ ನಮ್ಮ ಜೀವನಕ್ಕೆ ಪ್ರೀತಿಸುವವರೇ ಜೊತೆ ಮತ್ತು ಅವರೇ ನಮ್ಮ ಜೀವನದ ಕತೆ. ಇದನ್ನೆಲ್ಲ ಅಕ್ಷರಕ್ಕೆ ಇಳಿಸಿ ನೆನಪುಗಳನ್ನೇ ಶಾಹಿಗೆ ತುಂಬಿಸಿ ಬರೆದಂತಿರುವ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಈ ಹಾಡು ಎಷ್ಟೋ ವರ್ಷಗಳ ನಂತರವೂ ಅಷ್ಟೇ ತಾಜಾ ಎನಿಸುವುದು. ಸಂಗೀತ ಮಾಂತ್ರಿಕ ಮನೋಮೂರ್ತಿ ಅವರು ಸಂಗೀತದಿಂದಲೇ ಇಷ್ಟೆಲ್ಲ ಯೋಚಿಸಿ ಹೊತ್ಗೆ ನಾ ಇಳಿಯೋ ಸ್ಟಾಪ್ ಬಂತು. ಅದನ್ನು ಕೂಡಿಸಿ ಕೊಡೆ ಹುಡುಕುವಾಗ ಕೆನ್ನೆ ಕೆಂಪಾಗಿ ತುಟಿ ಮೇಲೆ ಅರ್ಧ ಚಂದ್ರ ಮೂಡಿದ್ದ. ಬೈ ಟು ಕಾಫಿಯ ರುಚಿ ಹೇಗಿತ್ತು ಅಂತ ಹೇಳೋದ್ ಮರಿಬೇಡಿ ಆಯ್ತಾ? ಇನ್ನಷ್ಟು ಕತೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.